ಕಲಘಟಗಿ ತಾಲೂಕಿನ ಸೂಳಿಕಟ್ಟಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಈಚೆಗೆ ನಡೆದ ಕೂಡಲಿಗಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಗಮನ ಸೆಳೆಯಿತು. ಹೌದು, ಆಟದ ಮೈದಾನದಲ್ಲಿನ ಮಕ್ಕಳ ಸಂಭ್ರಮವನ್ನು ತರಗತಿಯೊಳಗೆ ನಾವೆಂದೂ ಕಾಣುವುದಿಲ್ಲ. ತರಗತಿ ಪ್ರವೇಶಿಸುತ್ತಿದ್ದಂತೆಯೇ ಬಹುತೇಕ ಮಕ್ಕಳ ಮುಖ ಸಪ್ಪೆಯಾಗ್ಬಿಡುತ್ತೆ. ಇನ್ನು ಪ್ರತಿಯೊಂದು ಹಬ್ಬ ಮುಗಿದಾಗ ಪ್ರತಿ ಮಗುವು ಇಷ್ಟು ಬೇಗ ಹಬ್ಬ ಮುಗಿತಲ್ಲ ಎಂದು ಅವಲತ್ತು ಕೊಳ್ತಾರೆ. ಇಂತಹದ್ದೊಂದು ವಾತಾವರಣ ಕಲಿಕೆಯಲ್ಲಿ ಏಕೆ ಸೃಷ್ಟಿಯಾಗಬಾರದು? ಒತ್ತಾಯದಿಂದ ತುರುಕುವ ಕಲಿಕೆಯ ಬದಲು ಮಗುವಿಗೆ ಕಲಿಕೆಯೇ ಒಂದು ಹಬ್ಬವಾಗಿಬಿಟ್ರೆ ಮಕ್ಕಳ ಖುಷಿಗೆ ಪಾರವೇ ಇರುವುದಿಲ್ಲ. ನಾವು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂಳಿಕಟ್ಟಿಯಲ್ಲಿ ಈ ಒಂದು ಮಕ್ಕಳ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೂಡಲಿಗಿ ಕ್ಲಸ್ಟರಿನ ಸುಮಾರು 10 ಶಾಲೆಯ ಮಕ್ಕಳು, ಎಲ್ಲ ಶಾಲೆಯ 1ರಿಂದ 5ನೇ ತರಗತಿಯ ಮಕ್ಕಳು ಭಾಗವಹಿಸಿದ್ದಾರೆ. ಇದೊಂದು ವರ್ಷದಲ್ಲಿ ಅತ್ಯಂತ ಸಾಂಪ್ರದಾಯಿಕವಾದಂತೆ ಆಚರಣೆ ಮಾಡ್ಕೊತ ಬಂದಂಥ ಒಂದು ಕಾರ್ಯಕ್ರಮ. ಆದರೆ ಈ ವರ್ಷ ವಿಶೇಷವಾಗಿ FLN ಅನ್ನುವಂಥ ಒಂದು ವಿಶೇಷವಾದಂಥ ಸೂಚನೆಯನ್ನು ಇಟ್ಕೊಂಡು ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಲಿ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರು 7 ಚಟುವಟಿಕೆಗಳನ್ನು ಮಾಡ್ತಾಯಿದ್ದೀವಿ. ಗಟ್ಟಿ ಓದು, ಆಮೇಲೆ ಕತೆ ಹೇಳೋದು, ಕೈ ಬರಹ, ಆಮೇಲೆ ಸ್ಮರಣಶಕ್ತಿ ಬಗ್ಗೆ ಮಕ್ಕಳಲ್ಲಿ ಯಾವ ರೀತಿಯಾಗಿ ಅವರು ಹೆಚ್ಚು ಆಸಕ್ತಿದಾಯಕರಾಗಿದ್ದಾರೆ ಅನ್ನೋದರ ಬಗ್ಗೆ, ಆಮೇಲೆ ರಸಪ್ರಶ್ನೆ ಕಾರ್ಯಕ್ರಮ. ಅಷ್ಟೇ ಅಲ್ಲದೆ ಇಲ್ಲಿ ಪಾಲಕರ ಪೋಷಕರಿಗೂ ಕೂಡ ಒಂದು ಚಟುವಟಿಕೆಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಮಕ್ಕಳು ಮತ್ತು ಪಾಲಕರು ಯಾವ ರೀತಿಯಾದಂತಹ ಸಹಸಂಬಂಧವನ್ನು ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಯುವ ಒಂದು ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಯಾವುದೇ ಹೊಸತನ ಕಲಿಯುವುದೆಂದರೆ ಯಾರಿಗೆ ಆಗಲಿ ಕುತೂಹಲ, ಆಸಕ್ತಿ, ಸಂಭ್ರಮಗಳು ಮೈ ನವಿರೇಳಿಸುತ್ತವೆ. ಆದರೆ ಕಲಿಕೆಯ ತಾಣಗಳಾಗಬೇಕಾಗಿರುವಂತಹ ಅದೇ ತರಗತಿ ಕೋಣೆಗಳು ಮಗುವಿಗೇಕೆ ಬಂಧನದ ಜೈಲುಗಳಂತೆ ಗೋಚರವಾಗುತ್ತದೆ? ನಮ್ಮ ಸಾಂಪ್ರದಾಯಿಕ ತರಗತಿಗಳು ಅಂಕಬಾಕತನದ ಏಕೈಕ ಗುರಿಯೊಂದಿಗೆ ಬರಿಯ ಬಾಯಿ ಪಾಠ ಮಾಡಿಸುತ್ತಾ ಗೆಲುವಿನ ರೇಸ್ನಲ್ಲಿ ಮಗುವನ್ನ ದೂಡಿಬಿಟ್ಟು ಒದ್ದಾಡಿಸುವ ಕೆಲಸವನ್ನಷ್ಟೇ ಮಾಡ್ತಿದೆ. ಇದರಲ್ಲಿ ಕಂಠಪಾಠ ಮಾಡಿ ಅಂಕ ಗಳಿಸುವ ಸಾಮರ್ಥ್ಯ ಹೊಂದಿದ ಮಗು ಇಷ್ಟವಿದ್ದೋ ಇಲ್ಲದೆಯೋ ತರಗತಿ ಕೋಣೆಯನ್ನ ಸ್ವೀಕರಿಸಲು ಪ್ರಯತ್ನಿಸುತ್ತದೆ. ಇತ್ತೀಚಿನ ದಿನದಲ್ಲಿ ಕೂಡಲಿಗಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಿ ಮಕ್ಕಳಿಗೆ ಒಂದು ಕಲಿಕೆಗೆ ಹೊಸ ಮೆರುಗನ್ನ ನೀಡಿತು. ಹಾಗೂ ಶಿಕ್ಷಣ ಇಲಾಖೆ ತಾಲೂಕು ಕಲಘಟಗಿ ಇವರ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರ ಒಂದು ಸಹಯೋಗದಲ್ಲಿ ನಮ್ಮ ಕೂಡಲಿಗಿ ಕ್ಲಸ್ಟರ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂಳಿಕಟ್ಟಿಯಲ್ಲಿ ಮಕ್ಕಳ ಕಲಿಕಾ ಹಬ್ಬ FLN ಕಲಿಕಾ ಹಬ್ಬ ಜರುಗುತ್ತಿದ್ದು ಎಲ್ಲ ನಮ್ಮ ಕ್ಲಸ್ಟರ್ ವತಿಯಿಂದ ಎಲ್ಲ ಶಿಕ್ಷಕರು ಹಾಗೂ ಎಲ್ಲ ಮುದ್ದು ಮಕ್ಕಳು ಈ ಒಂದು ಕಲಿಕಾ ಹಬ್ಬದಲ್ಲಿ ಭಾಗವಹಿಸಿದ್ದಾರೆ. ಇದೊಂದು ಮಕ್ಕಳಿಗೆ ಬಹಳ ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಒಂದು ಕಲಿಕಾ ಹಬ್ಬವಾಗಿದ್ದು ಮಕ್ಕಳು ತಮ್ಮ ನಾವೀನ್ಯಯುತ ಜ್ಞಾನವನ್ನು ಇಲ್ಲಿ ಪ್ರದರ್ಶನ ಮಾಡಲು ಸಾಧ್ಯವಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವುದು ನಮಗೆಲ್ಲರಿಗೂ ಖುಷಿಯ ವಿಚಾರವಾಗಿದ್ದು ಈ ಒಂದು ಕಲಿಕಾ ಹಬ್ಬದಲ್ಲಿ ಸೂಳಿಕಟ್ಟಿ, ಸಂಗಮೇಶ್ವರ, ಕಲಕುಂಡಿ, ದಿಂಬವಳ್ಳಿ, ಕೂಡಲಿಗಿ ಸೇರಿ 5 ಶಾಲೆಗಳು ಭಾಗವಹಿಸಿ ಹಾಗೂ ಮಕ್ಕಳನ್ನ ಸಹ ಕಲಿಕಾ ಹಬ್ಬದಲ್ಲಿ ಪಾಲ್ಗೊಳ್ಳುವಂತೆ ಹುರಿದುಂಬಿಸಿದರು. ಈ ಕಲಿಕಾ ಹಬ್ಬದಲ್ಲಿ ಗಟ್ಟಿ ಓದು, ಕತೆ ಹೇಳುವುದು, ಕೈ ಬರಹ ಮತ್ತು ಕ್ಯಾಲಿಗ್ರಫಿ, ಸಂತೋಷದಾಯಕ ಗಣಿತ, ಟ್ರೆಷರ್ ಹಂಟ್ ಅಥವಾ ಮೆಮೊರಿ ಪರೀಕ್ಷೆ, ರಸಪ್ರಶ್ನೆ, ಸಣ್ಣ ಕತೆ ಕಟ್ಟುವುದು ಈ ಚಟುವಟಿಕೆಗಳು ವೈಯಕ್ತಿಕ ಸ್ಪರ್ಧೆಯಾಗಿ ಕ್ಲಸ್ಟರ್ ಹಂತದ ಶಾಲೆಗಳ ನಡುವೆ ನಡೆಯುತ್ತವೆ. ಸೊ ನಮ್ದು ಜ್ಞಾಪಶಕ್ತಿ ಚಟುವಟಿಕೆ. ಸೊ ಮಕ್ಕಳಲ್ಲಿ ಇರ್ತಕ್ಕಂತಹ ಸಾಮರ್ಥ್ಯ ಎಷ್ಟು ಮಟ್ಟಿಗೆ ಇದೆ, ಸ್ಮರಣಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದು ನಾವು ಹಲವಾರು ಚಟುವಟಿಕೆಗಳ ಮುಖಾಂತರ ನಾವು ಮಕ್ಕಳಿಗೆಲ್ಲ ಹಮ್ಮಿಕೊಂಡಿದ್ದೀವಿ. ಸೊ 1ನೇ ತರಗತಿಗೆ ಸಂಬಂಧಪಟ್ಟಾಗ ಚಟುವಟಿಕೆ ಏನಪ್ಪ ಪ್ರಾಣಿ ಮತ್ತು ತರಕಾರಿ ಅಂಗಡಿ ಇಟ್ಟು ಸೊ ಆ ಮಕ್ಕಳು ಅದನ್ನು ಗುರುತಿಸುವಂಥ ಮತ್ತು ಅದನ್ನು ನೆನಪು ಮಾಡುವಂಥ ಸಾಮರ್ಥ್ಯವನ್ನು ಇದನ್ನು 1ನೇ ತರಗತಿಗೆ ನಾವು ಮಾಡಿದ್ದೀವಿ. ಅದೇ ರೀತಿ 2ನೇ ತರಗತಿ ಮಕ್ಕಳಿಗೆ ನಾವು
ತರಗತಿ ಲಭ್ಯವಿರುವ ವಸ್ತುಗಳನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಇಟ್ಟು ಸೊ ಅದನ್ನ ಏನಪ್ಪ ಅಂದ್ರೆ ಐಡೆಂಟಿಫೈ ಮಾಡೋದು 5 ನಿಮಿಷ ಟೈಮ್ ಕೊಡ್ತೀವಿ. ಸೊ ಆ 5 ನಿಮಿಷ ಟೈಮಲ್ಲಿ ಮಕ್ಕಳು ಏನನ್ನ ಗ್ರಹಿಸ್ತವ ಅದನ್ನು ನಾವು ಏನು ಮಾಡಬೇಕು ಒಂದು ಹಳೆ ಒಳಗೆ ಬರೆಯೋಕೆ ಅವರಿಗೆ ಅವಕಾಶವನ್ನು ಕೊಟ್ಟಿವಿ. ಸೊ ಅದೇ ರೀತಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು 3ನೇ ತರಗತಿಯ ಚಟುವಟಿಕೆ. ಸೊ ಏನಪ್ಪ ಅಂತಂದ್ರೆ ವರ್ಣಮಾಲೆಯಲ್ಲಿ ಅಕ್ಷರಗಳನ್ನು ಬಿಡಿಸ್ತಕ್ಕಂಥದ್ದು ಒಂದಿಷ್ಟು ಶಬ್ದಗಳನ್ನು ಕೊಡ್ತೀವಿ. ಆ ಶಬ್ದಗಳನ್ನು ಕೊಟ್ಟು ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಐಡೆಂಟಿಫೈ ಮಾಡಬೇಕು. ಅಥವಾ ಒಂದು ಸಾಲಗಳನ್ನು ಕೊಡ್ತೀವಿ, ಆ ಸಾಲನ್ನು ಮಕ್ಕಳು ಹೇಳ್ತಕ್ಕಂಥದ್ದು 3ನೇ ತರಗತಿ ನಾವು 4ನೇ ತರಗತಿ ಪ್ರಾಮಾಣಿಕ ಪದಗಳನ್ನು ಕೊಡ್ತಕ್ಕಂಥದ್ದು ಒತ್ತಕ್ಷರ ಆಗಿರ್ಬೋದು ಅಥವಾ ಸಣ್ಣ ಮಹಾಪ್ರಾಣ ಅಥವಾ ಶಬ್ದಗಳನ್ನು ಕೊಟ್ಟು ನಾವು ಅವರಿಗೆ ಆ ಸಮರ್ಥವನ್ನು ಮಕ್ಕಳಲ್ಲಿ ನಾವು ತರ್ತಕ್ಕಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಅದೇ ರೀತಿ 5ನೇ ತರಗತಿ ಸಮರ್ಪಣೆ ಅಕ್ಷರ ಮತ್ತು ಪದಗಳ ಜೋಡಿಕೆ. ಒಂದು ವಾಕ್ಯಗಳನ್ನು ಕೊಟ್ಟು ಅದನ್ನು ಮತ್ತೆ ನಾವು ಏನು ಮಾಡ್ತೀವಿ ಅಂದ್ರೆ ಅದನ್ನು ಓದು ಮಾಡಿ ಆ ಮಕ್ಕಳನ್ನ ಮತ್ತೆ ಅವ್ರ ಗ್ರಹಿಕೆ ಸಾಮರ್ಥ್ಯ ಎಷ್ಟಿದೆ ಪುನಃ ಮಕ್ಕಳು ಅದೇ ಕೆಲಸನ ಮಾಡಬೇಕು. ಇದನ್ನು ನಾವು 5ನೇ ತರಗತಿ ಕಾರ್ಯಕ್ರಮ ಹಿಂದೆ ನಡೀತಾ ಇದೆ. ಸೊ ನೀವೆಲ್ಲ ನೀವು ಅದನ್ನು ನೋಡ್ಬೋದು. ಈಗ ಮಕ್ಕಳು ಎಲ್ಲ ರೀತಿಯ ಎಕ್ಸಾಮನ್ನು ಬರೆದು ಕೂತ್ಕೊಂಡಿದ್ದಾರೆ ಅವರು. ಸೊ ಇದೇನಪ್ಪ ಅಂತಂದ್ರೆ ಒಂದು ನೆನಪಶಕ್ತಿ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು ಇದು ಇರ್ತಕ್ಕಂಥ ಶಾಲೆಯಲ್ಲಿ ಲಭ್ಯವಿರುವ ಎಲ್ಲ ವಸ್ತುಗಳನ್ನು ನಾವು ಇಟ್ಟಿರ್ತಕ್ಕಂಥದ್ದು. ಸೊ ಅದೇ ರೀತಿ ಮಕ್ಕಳಿಗೆ ನಾವು ಸಮಾಧಾನಕರ ಬಹುಮಾನ ಮತ್ತು ಫಸ್ಟ್ ಸೆಕೆಂಡ್ ಥರ್ಡನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಈ ರೀತಿಯ ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಸ್ಪರ್ಧೆಯ ಮನೋಭಾವ ಬೆಳೆಸಲು ಸಹಕಾರಿಯಾಗಿದೆ ಹಾಗೂ ಮಕ್ಕಳಲ್ಲಿನ ಪ್ರತಿಭೆಯನ್ನು ಅನಾವರಣಗೊಳಿಸಲು ಈ ರೀತಿಯ ಕಾರ್ಯಕ್ರಮಗಳು ಸರ್ಕಾರ ಇನ್ನೂ ಹೆಚ್ಚು ಜಾರಿಗೆ ತರಬೇಕು. ಕಾರ್ಯಕ್ರಮದಲ್ಲಿ ಶಾಲೆಯ ಶಿಕ್ಷಕರು, ಕಲಘಟಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಪಾಲಕರು ಹಾಗೂ ಮಕ್ಕಳು ಭಾಗವಹಿಸಿದರು. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.